ಹೆಲೋ 10th ಸ್ಟ್ಯಾಂಡರ್ಡ್. ಇವತ್ತು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಕಂಪ್ಲೀಟ್ ರಿವಿಷನ್ ಮಾಡೋಣ. ಲೆಟ್ ಸ್ಟಾರ್ಟ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ನಮಗೆ 8 ಮಾರ್ಕ್ಸ್ ಬರುತ್ತೆ. 8 ಮಾರ್ಕ್ಸ್ ಇದರೊಳಗಡೆ ನಮಗೆ ತುಂಬಾ ಇಂಪಾರ್ಟೆಂಟ್ ಯಾವುದು? ಫಾರ್ಮುಲಾಗಳು ತುಂಬಾ ಇಂಪಾರ್ಟೆಂಟ್. ಅದರೊಳಗೂ ಎಸ್ಪೆಷಲಿ AN ಅಂಡ್ SN ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಅದನ್ನ ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಲೇಬೇಕು. 2 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್ ಕಾಮನ್ ಆಗಿ ಕೇಳಿದ್ದಾರೆ ನಿಮ್ಮ ಎಲ್ಲ ಪ್ರಿಪರೇಟರಿನಲ್ಲೂ ಕೂಡ. ಹಾಗಾಗಿ ಇದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ಇನ್ನು ನೆಕ್ಸ್ಟ್ ನೀವು ಕಾಮನ್ ಡಿಫರೆನ್ಸ್ ಅದ್ರ ಮೇಲೆ 1 ಮಾರ್ಕ್ ಅಲ್ಲಿ ಕೆಲವೊಂದ್ಸತಿ ಕೇಳಿದ್ದಾರೆ ಕ್ವೆಶ್ಚನ್. ಸೊ ಇದನ್ನು ನೋಡ್ಕೊಂಡು ಹೋಗಿ. ಅದಾದ್ಮೇಲೆ 4 ಮಾರ್ಕ್ಸ್ ಅಲ್ಲಿ ಒಂದು ಕ್ವೆಶ್ಚನ್ AP ಇಂದ ಬಂದೇ ಬರುತ್ತೆ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್. 4 ಮಾರ್ಕ್ಸ್ ಕ್ವೆಶ್ಚನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ನೀವು. ಅದಾದ್ಮೇಲೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಅಥವಾ AN = 2n + 3 ಈ ರೀತಿಯಾದಂತಹ ಕ್ವೆಶ್ಚನ್ಸ್ ಮೇಲೂ ಕೆಲವೊಂದ್ಸತಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ 1 ಮಾರ್ಕ್ ಕ್ವೆಶ್ಚನ್, 2 ಮಾರ್ಕ್ ಕ್ವೆಶ್ಚನ್, 4 ಮಾರ್ಕ್ ಕ್ವೆಶ್ಚನ್ ಹೀಗೆ ಎಲ್ಲ ಏರಿಯಾದಲ್ಲೂ ಕೂಡ AP ಇಂದ ಕ್ವೆಶ್ಚನ್ ಇದ್ದೇ ಇದೆ. ಹಾಗಾಗಿ AP ಇಸ್ ವೆರಿ ಇಂಪಾರ್ಟೆಂಟ್. ಕಂಪ್ಲೀಟ್ 8 ಮಾರ್ಕ್ಸ್ ಚಾಪ್ಟರ್ ಇದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಮ್ ಆಫ್ ದ ಕ್ವೆಶ್ಚನ್ ವಿ ವಿಲ್ ಸಿ ನೌ. ಈ ಕ್ವೆಶ್ಚನ್ ನೋಡಿ. ಇಫ್ ದ ಥರ್ಡ್ ಟರ್ಮ್ ಆಫ್ an AP ಈಸ್ 13, ಥರ್ಡ್ ಟರ್ಮ್ ಏನಾಗಿದೆ 13, ದ ಸೆಕೆಂಡ್ ಟರ್ಮ್ ಈಸ್ 8, ಸೆಕೆಂಡ್ ಟರ್ಮ್ ಏನು 8 ಆಗಿದೆ. ದೆನ್ ಫೈಂಡ್ ದ ಫಸ್ಟ್ ಟರ್ಮ್ ಆಫ್ ದ AP. So A3 is equal to 13, A2 is equal to 8. Well, ನಾವಿವಾಗ ಇದನ್ನ ಯೂಸ್ ಮಾಡಿಕೊಂಡು we have to find the first term of the AP. So first we have here A2 and A3. Using this we will find out first common difference, that is D is equal to A3 minus A2, that is 13 minus 8, that is equal to 5. Common difference ಏನು ಬಂತು ನಮಗೆ 5 ಬಂತು. So we know that second term ಏನಾಗಿರುತ್ತೆ ಯಾವಾಗಲೂ A plus D. So A plus D is equal to ಇಲ್ಲಿ ಏನು ಸೆಕೆಂಡ್ ಟರ್ಮ್, that is 8. A ಹಾಗೆ ಬರ್ಕೊಳ್ಳೋಣ. D we know that is 5 is equal to 8. So A is equal to 8 minus 5. A is equal to 3. So the first term of the given progression is 3. ಇದು ಕೂಡ 1 ಮಾರ್ಕ್ ಕೆಟಗರಿಯಲ್ಲಿ ಬರುವಂತಹ ಕ್ವೆಶ್ಚನ್ ಇದು. If nth term of an AP is 3n minus 1, then its 8th term is, so nth term ಅಂದ್ರೆ AN is equal to 3n minus 1 ಅಂತ ಬರ್ಕೊಳ್ಳೋಣ. ಇಲ್ಲಿ AN is equal to 8. So we'll substitute AN is equal to 3 into 8 minus 1. So 3 8s are 24 minus 1. AN is equal to 23. This is your answer. So 8th term ಏನಾಗಿರುತ್ತೆ 23 ಆಗಿರುತ್ತೆ. Write the formula to find the sum of the first term of the AP whose first term is A and last term is AN. ಈ ರೀತಿಯಾದಂತ ಫಾರ್ಮುಲಾ ಮೇಲೂ ಕ್ವೆಶ್ಚನ್ಸ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? n/2 into A plus AN. ಈ ಕ್ವೆಶ್ಚನ್ ನೋಡಿ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಆಫ್ ದ AP 11, 14, 17 ಯೂಸಿಂಗ್ ಫಾರ್ಮುಲಾ. ಇಲ್ಲಿ ಸಮ್ ಅಂತ ಕೇಳಿರೋದ್ರಿಂದ ಯಾವ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು? SN ಫಾರ್ಮುಲಾ. ಏನು SN ಫಾರ್ಮುಲಾ? SN is equal to n/2 into 2A plus n minus 1 into D. This is your SN formula. ಇಲ್ಲಿ A ಏನಾಗಿದೆ? A is equal to 11, D is equal to 14 minus 11 ಅಂದ್ರೆ that is equal to 3 ಆಗಿದೆ. So n ಏನಾಗಿದೆ? that is equal to 20. ಸೊ ಇದಿಷ್ಟನ್ನ ಯೂಸ್ ಮಾಡಿಕೊಂಡು ನೀವು ಇದನ್ನ ಸಾಲ್ವ್ ಮಾಡಿ ಆನ್ಸರ್ ಏನ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಕ್ವೆಶ್ಚನ್ ನೋಡಿ. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆಫ್ ದ AP 100, 96, 92, 12 ಯೂಸಿಂಗ್ ಫಾರ್ಮುಲಾ. ಸೊ ಇದು ಯಾವ ಫಾರ್ಮುಲಾನ ಯೂಸ್ ಮಾಡ್ತೀರಾ? AN
is equal to a plus n minus 1 into d ಫಾರ್ಮುಲಾನ ಯೂಸ್ ಮಾಡಬೇಕಾಗತ್ತೆ. ನೀವು ಈ ಕ್ವೆಶ್ಚನ್ ನ ಟ್ರೈ ಮಾಡಿ ಆನ್ಸರ್ ಏನ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ಒಂದು 4 ಮಾರ್ಕ್ ಕ್ವೆಶ್ಚನ್ ನೋಡೋಣ. ಈ 4 ಮಾರ್ಕ್ ಕ್ವೆಶ್ಚನ್ ನಿಮ್ಮ ಪ್ರಿಪರೇಟರಿ ನಲ್ಲೂ ಕೂಡ ಅಪಿಯರ್ ಆಗಿತ್ತು. ಸೊ ಲೆಟ್ಸ್ ಸಾಲ್ವ್ ದಿಸ್. In an AP, sixth term is one more than twice the third term ಅಂತ ಕೇಳಿದ್ದಾರೆ. ಸಿಕ್ಸ್ತ್ ಟರ್ಮ್ ಅಂದ್ರೆ A6, ಅದು ಏನಾಗಿದೆ ಒನ್ ಮೋರ್ ಅಂದ್ರೆ 1 plus than twice the third term ಆಗಿದೆ. We will keep it aside. A6 is equal to 1 plus 2A3. Next, the sum of the fourth and fifth term, sum of A4 plus A5. Sum of fourth and fifth term is 5 times the second term. 5 times the second term ಅಂದ್ರೆ 5A2. So then find the 10th term of the AP. ಇದಿಷ್ಟು ಯೂಸ್ ಮಾಡಿಕೊಂಡು ಈ ಡೇಟಾವನ್ನ ಯೂಸ್ ಮಾಡಿಕೊಂಡು we have to find out the A10. ಅದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ let's check. So first we will take A6 is equal to 1 plus 2A3. A6 ನ ನಾವು ಹೇಗೆ ಬರ್ಕೋಬಹುದು? A plus 5D ಅಂತ ಬರ್ಕೋಬಹುದು. Then 1 ಹಾಗೆ ಬರ್ಕೊಳ್ಳಿ. 2 into A3 ನ A plus 2D ಅಂತ ಬರ್ಕೋಬಹುದು. And we will multiply 2 into A is 2A. 2 2s are 4, 4D ಆಗುತ್ತೆ. Here we will shift 2A and 4D. ಆಗ A minus 2A plus 5D minus 4D is equal to 1. ಈಗ ನಮ್ಗೆ ಏನ್ ಬಂತು? A minus 2A is minus A. 5D minus 4D is D. That is equal to 1. We will consider this as equation 1. Next, we will solve next equation. ನಮ್ಗೆ ಏನಿದೆ? A4 plus A5 is equal to 5A2 ಅಂತ ಇದೆ. ಇದನ್ನ A4 ನ ನಾವು ಹೇಗೆ ಬರ್ಕೋತೀವಿ? A plus 3D ಅಂತ ಬರ್ಕೊಳ್ಳೋಣ ಪ್ಲಸ್ A5 ನ A plus 4D ಅಂತ ಬರ್ಕೊಳ್ಳೋಣ. 5A2 ನ ಹೇಗೆ ಬರ್ಕೋಬಹುದು? A plus D ಅಂತ ಬರ್ಕೋಬಹುದು. We will multiply this 5 into A plus D. I will get 5A plus 5D. ಹಾಗೆ ಇಲ್ಲಿ ನಮಗೆ A plus A ಏನ್ ಬಂತು? 2A ಬಂತು. 4D plus 3D ಏನ್ ಬಂತು? 7D ಬಂತು. Will shift to 2A minus 5A is minus 3A plus 7D minus 5D is plus 2D. That is equal to 0 bantu. Here we will subtract equation 2 and equation 1. What we will get? D is equal to 3. D value ಏನ್ ಬಂತು ನಮಗೆ? 3 we got. We will substitute D value in the equation 1, that is minus A plus D is equal to 1. Minus A plus 3 is equal to 1 ಆದಾಗ A value ಏನ್ ಬಂತು? A value is 2. ಆವಾಗ ಈಸಿಯಾಗಿ A ಮತ್ತೆ D ವ್ಯಾಲ್ಯೂ ಗೊತ್ತಿದ್ದಾಗ ನಮಗೆ ನಾವು A10 ನ ಫೈಂಡ್ ಔಟ್ ಮಾಡಬಹುದು. A10 is equal to A plus 9D. ಹಾಗಾಗಿ 2 plus 9 into 3 ಆದಾಗ ವ್ಯಾಲ್ಯೂ ಏನ್ ಬಂತು A10 that is 29. This is how you have to solve the 4 mark questions. ಇದಾಗಿತ್ತು ಕಂಪ್ಲೀಟ್ ರಿವಿಷನ್ ಆನ್ AP. ಸೊ ಪ್ರಾಕ್ಟೀಸ್ ಮಾಡಿ. ಇದರೊಳಗೆ AN, SN ಫಾರ್ಮುಲಾಗಳು, 4 ಮಾರ್ಕ್ ಕ್ವೆಶ್ಚನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮ್ಯಾಥ್ಸ್ ಈಸಿ ಗುರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋನಲ್ಲಿ ನಾನು ಇನ್ನೊಂದು ಚಾಪ್ಟರ್ ಜೊತೆ ಬರ್ತೀನಿ. ಕಂಪ್ಲೀಟ್ ರಿವಿಷನ್ ನ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.